ಸುಲಭವಾಗಿ ತೆಂಗಿನಕಾಯಿ ಚಟ್ನಿನ ಹೇಗೆ ಮಾಡೋದಂತ ನೋಡಿ. 1-2 ಹಸಿಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕಿದ್ದರೆ 3-4 ಹಾಕ್ಬೋದು. ಒಂದು ಅರ್ಧ ಈರುಳ್ಳಿ, ಅದಾದ ನಂತರ ಒಂದು ಸ್ವಲ್ಪ ಶುಂಠಿ, ಒಂದು 2-3 ಎಳೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಳಿ, ಇದಿಷ್ಟನ್ನು ಹಾಕಿ ಅದಾದ ನಂತರ ತುರಿದ ತೆಂಗಿನಕಾಯನ್ನು ಹಾಕಿ ಇಲ್ಲಿ ಅರ್ಧ ಕಪ್ನಷ್ಟು ತೆಗೆದಿದ್ದೇನೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿ. ಕೆಲವರಿಗೆ ತುಂಬ ನೈಸಾಗಿ ಚಟ್ನಿ ಗ್ರೈಂಡ್ ಬೇಕಿದ್ರೆ ಮಾಡ್ಬೋದು. ನಾನಿಲ್ಲಿ ಅಷ್ಟೇನು ಇದು ಎಂಥ ನೈಸ್ ಥರ ಏನು ಮಾಡಲಿಲ್ಲ, ಸ್ವಲ್ಪ ತರಿನೇ ಇತ್ತು ಚಟ್ನಿ ಅಂದರೆ ಚಟ್ನಿ ಥರನೇ ಇದ್ದರೆ ಒಳ್ಳೆಯದಲ್ಲ. ಕೆಲವರಿಗೆ ತುಂಬ ನೈಸಾಗಿ ಗ್ರೈಂಡ್ ಮಾಡಿದರೆ ಇಷ್ಟ ಆಗುತ್ತೆ, ಆ ಥರದವರು ಗ್ರೈಂಡಾಗಿ ಮಾಡ್ಬೋದು. ಮತ್ತು ಒಗ್ಗರಣೆ, ಕೆಲವರಿಗೆ ಒಗ್ಗರಣೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ತೆಂಗಿನೆಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ ಮಿಕ್ಸ್ ಮಾಡಿ, ಇಷ್ಟೇ ಚಟ್ನಿ ರೆಡಿ ಆಯಿತು. ಇದು ನೀರು ದೋಸೆಗೆ, ಇಡ್ಲಿಗೆ, ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.